ಇನ್ನು ಬೆಂಗಳೂರಿನ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಏನದು ಶಾಕು ನೋಡಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಜಾಲಿ ಜಾಲಿ. ಕರೆಂಟ್ ದರ ಹೆಚ್ಚಾಗಿ ಜನರ ಜೇಬು ಖಾಲಿ ಖಾಲಿ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಇದೀಗ ಸಿಲಿಕಾನ್ ಸಿಟಿ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಬಸ್ ದರ ದುಬಾರಿಯಾಯಿತು, ಮೆಟ್ರೋ ದರವೂ ದುಬಾರಿಯಾಯಿತು. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆಯಾದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಸಕಲ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಬೆಸ್ಕಾಂ ಮುಂದಾಗಿದೆ. ಎಲ್ಲ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು 2025, 26, 22, 27 ಹಾಗೂ 27, 28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91% ವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಜೊತೆಗೆ ಜನರ ಅಹವಾಲು ಕೇಳೋದಕ್ಕೆ ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ. ಏನಾಗಿದೆ ಅಂದರೆ ಇಷ್ಟೊಂದು ಲಿಮಿಟ್ ಇದೆ. ಅದು ಆ ಲಿಮಿಟ್ ಆದಮೇಲೆ ಫೈನ್ ಹಾಕ್ತಾರೆ ಮತ್ತು ಈಗ ಮತ್ತೆ ಜಾಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಕಾಣ್ತಾ ಇಲ್ಲ. ಅನುಕೂಲ ಮಾಡಿ, ಬಡವ್ರಿಗೋಸ್ಕರ ಎಲ್ಲ ಅನುಕೂಲ ಮಾಡಿ. ಗ್ಯಾರಂಟಿ ಏನು ಬೇಕಾಗಿಲ್ಲ. ಗ್ಯಾರಂಟಿ ಬಡವ ಹೆಂಗೋರು ಅವ್ರನ್ನ ದುಡಿಲೇಬೇಕು. ಅವನಂತೂ ಅವನು ಹಂಗೆ ಫ್ರೀಯಾಗಿ ತಿನ್ನೋದಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂತೆಯೇ ಕರೆಂಟ್ ಬೆಲೆ ಹೆಚ್ಚಳ ಮಾಡಿತ್ತು. ಇದೀಗ 2ನೇ ಬಾರಿಗೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಏನದು ಶಾಕು ನೋಡಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಜಾಲಿ ಜಾಲಿ. ಕರೆಂಟ್ ದರ ಹೆಚ್ಚಾಗಿ ಜನರ ಜೇಬು ಖಾಲಿ ಖಾಲಿ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಇದೀಗ ಸಿಲಿಕಾನ್ ಸಿಟಿ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಬಸ್ ದರ ದುಬಾರಿಯಾಯಿತು, ಮೆಟ್ರೋ ದರವೂ ದುಬಾರಿಯಾಯಿತು. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆಯಾದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಸಕಲ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಬೆಸ್ಕಾಂ ಮುಂದಾಗಿದೆ. ಎಲ್ಲ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು 2025, 26, 22, 27 ಹಾಗೂ 27, 28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91% ವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಜೊತೆಗೆ ಜನರ ಅಹವಾಲು ಕೇಳೋದಕ್ಕೆ ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ. ಏನಾಗಿದೆ ಅಂದರೆ ಇಷ್ಟೊಂದು ಲಿಮಿಟ್ ಇದೆ. ಅದು ಆ ಲಿಮಿಟ್ ಆದಮೇಲೆ ಫೈನ್ ಹಾಕ್ತಾರೆ ಮತ್ತು ಈಗ ಮತ್ತೆ ಜಾಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಕಾಣ್ತಾ ಇಲ್ಲ. ಅನುಕೂಲ ಮಾಡಿ, ಬಡವ್ರಿಗೋಸ್ಕರ ಎಲ್ಲ ಅನುಕೂಲ ಮಾಡಿ. ಗ್ಯಾರಂಟಿ ಏನು ಬೇಕಾಗಿಲ್ಲ. ಗ್ಯಾರಂಟಿ ಬಡವ ಹೆಂಗೋರು ಅವ್ರನ್ನ ದುಡಿಲೇಬೇಕು. ಅವನಂತೂ ಅವನು ಹಂಗೆ ಫ್ರೀಯಾಗಿ ತಿನ್ನೋದಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂತೆಯೇ ಕರೆಂಟ್ ಬೆಲೆ ಹೆಚ್ಚಳ ಮಾಡಿತ್ತು. ಇದೀಗ 2ನೇ ಬಾರಿಗೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇನ್ನು ಬೆಂಗಳೂರಿನ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಏನದು ಶಾಕು ನೋಡಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಜಾಲಿ ಜಾಲಿ. ಕರೆಂಟ್ ದರ ಹೆಚ್ಚಾಗಿ ಜನರ ಜೇಬು ಖಾಲಿ ಖಾಲಿ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಇದೀಗ ಸಿಲಿಕಾನ್ ಸಿಟಿ ಜನರಿಗೆ ಕರೆಂಟ್ ಶಾಕ್ ಕೊಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಬಸ್ ದರ ದುಬಾರಿಯಾಯಿತು, ಮೆಟ್ರೋ ದರವೂ ದುಬಾರಿಯಾಯಿತು. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆಯಾದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಸಕಲ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಬೆಸ್ಕಾಂ ಮುಂದಾಗಿದೆ. ಎಲ್ಲ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು 2025, 26, 27 ಹಾಗೂ 27-28 ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91% ವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಜೊತೆಗೆ ಜನರ ಅಹವಾಲು ಕೇಳೋದಕ್ಕೆ ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ. ಏನಾಗಿದೆ ಅಂದರೆ ಇಷ್ಟೊಂದು ಲಿಮಿಟ್ ಇದೆ. ಅದು ಆ ಲಿಮಿಟ್ ಆದಮೇಲೆ ಫೈನ್ ಹಾಕ್ತಾರೆ. ಮತ್ತು ಈಗ ಮತ್ತೆ ಜಾಸ್ತಿ ಮಾಡೋದ್ರಲ್ಲಿ ಏನು ಅರ್ಥ ಕಾಣ್ತಾ ಇಲ್ಲ. ಅನುಕೂಲ ಮಾಡಿ, ಬಡವ್ರಿಗೋಸ್ಕರ ಎಲ್ಲ ಅನುಕೂಲ ಮಾಡಿ. ಗ್ಯಾರಂಟಿ ಏನು ಬೇಕಾಗಿಲ್ಲ. ಗ್ಯಾರಂಟಿ ಬಡವ ಹೆಂಗೋರು ಅವ್ರು ದುಡಿಲೇಬೇಕು. ಅವನಂತೂ ಅವನು ಹಂಗೆ ಫ್ರೀಯಾಗಿ ತಿನ್ನೋದಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬರ್ತಿದ್ದಂತೆಯೇ ಕರೆಂಟ್ ಬೆಲೆ ಹೆಚ್ಚಳ ಮಾಡಿತ್ತು. ಇದೀಗ 2ನೇ ಬಾರಿಗೆ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಪ್ರಯಾಣ ದರ ದುಬಾರಿ ಆಗಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಏನದು ಶಾಕು ನೋಡಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಜಾಲಿ ಜಾಲಿ. ಕರೆಂಟ್ ದರ ಹೆಚ್ಚಾಗಿ ಜನರ ಜೇಬು ಖಾಲಿ ಖಾಲಿ. ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಸುಗ್ಗಿ ಶುರುವಾಗಿದೆ. ಇದೀಗ ಸಿಲಿಕಾನ್ ಸಿಟಿ ಜನರಿಗೆ ಕರೆಂಟ್ ಶಾಕ್ ಕೊಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಬಸ್ ದರ ದುಬಾರಿಯಾಯಿತು, ಮೆಟ್ರೋ ದರವೂ ದುಬಾರಿಯಾಯಿತು. ಮನೆಗೆ ಬಂದು ಫ್ಯಾನ್ ಹಾಕಿ ಹಾಯಾಗಿ ನಿದ್ದೆಯಾದ್ರೂ ಮಾಡೋಣ ಅಂದ್ರೆ ಕರೆಂಟ್ ದರ ಹೆಚ್ಚಿಸೋಕೆ ತಯಾರಿ ಆರಂಭವಾಗಿದೆ. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಸಕಲ ತಯಾರಿ. ಶಾಕ್ ಮೇಲೆ ಶಾಕ್ಗೆ ಒಳಗಾಗಿ ಕಂಗಾಲಾಗಿರೋ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಬೆಸ್ಕಾಂ ಮುಂದಾಗಿದೆ. ಎಲ್ಲ ಎಸ್ಕಾಂಗಳು ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು 2025, 26, 27 ಹಾಗೂ 27-28 ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91% ವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಜೊತೆಗೆ ಜನರ ಅಹವಾಲು ಕೇಳೋದಕ್ಕೆ ಫೆಬ್ರವರಿ 17ರವರೆಗೆ ಸಮಯ ನಿಗದಿ ಮಾಡಿದೆ. ಪವರ್ ಪರ್ಚೇಸ್ನ ಕಾಸ್ಟ್ ಏನಿರ್ತದೆ ಅದನ್ನು ಆ್ಯಡ್ ಮಾಡ್ತಾರೆ. ಅಂದರೆ 67 ಪೈಸೆಗೆ ನಿಲ್ಲಲ್ಲ, 67 ಪ್ಲಸ್ 20, 30, 40 ಮೈನಸ್ 1 ಪೈಸೆ 2 ಪೈಸೆ 4 ಪೈಸೆ ಆಗೋರು. ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ. ಸಾಮಾನ್ಯವಾಗಿ ಪ್ಲಸ್ ಇರೋದು ನಮ್ಮ ಜೋಬಿಗೆ ಕತ್ತರಿ ಕೊಡುತ್ತೆ. ಹೆಂಗ್ ಸ್ವಾಮಿ ತಡ್ಕೊಳ್ಳುತ್ತೆ ಜೀವ ಅಂತಿದ್ದಾರೆ ಜನ.